ಹಾಯ್ ನಮಸ್ತೆ. ಅಕ್ಕ IAS ಅಕಾಡೆಮಿ ಪ್ರಸ್ತುತಪಡಿಸುತ್ತಿರುವ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ಡಿಸೆಂಬರ್ 21ರ ಮುಖ್ಯವಾದ ಎಡಿಟೋರಿಯಲ್ಸ್ಗಳನ್ನ ನಾವು ಡಿಸ್ಕಷನ್ ಮಾಡ್ಬೋದು. ಇವತ್ತಿನ ಇಶ್ಯೂಸಲ್ಲಿ 4 ವಿಷಯಗಳನ್ನು ನಾವು ಗಮನಿಸ್ಬೋದು. ಒಂದು, ಇಂಡಿಯಾ ಸೆಂಟ್ರಲ್ ಏಷ್ಯಾ ರಿಲೇಷನ್ಶಿಪ್ ಬಗ್ಗೆ ಒಂದು ಆರ್ಟಿಕಲ್ ಇದೆ. ಎರಡನೇದು, ಫೆಡರಲಿಸಮ್ಗೆ ಕೆಲವು ಎಕ್ಸಾಂಪಲ್ಸ್ಗಳನ್ನ ನಾವು ಗಮನಿಸ್ಬೋದು. ಮತ್ತು ಇನ್ಇಕ್ವಾಲಿಟಿ ಬಗ್ಗೆ, ಇಂಡಿಯಾದಲ್ಲಿ ಇನ್ಇಕ್ವಾಲಿಟಿ ಹೆಚ್ಚಾಗ್ತಿರೋಕ್ಕೆ 2 ಇಂಪಾರ್ಟೆಂಟ್ ರೀಸನ್ಸ್ನ ಕೊಟ್ಟಿದ್ದಾರೆ, ಅದನ್ನು ನೋಡ್ಬೋದು. ಇನ್ನೊಂದು, ಅಫ್ಘಾನಿಸ್ತಾನದಲ್ಲಿ ವುಮೆನ್ಸ್ ರೈಟ್ಸ್ ಯಾವ ರೀತಿ ಡಿಸ್ಟ್ರಾಯ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಇದೆ, ಅದನ್ನು ನಾವು ಗಮನಿಸ್ಬೋದು. ಮೊದಲನೇದು, ಇಂಡಿಯಾ ಸೆಂಟ್ರಲ್ ಏಷ್ಯಾ ರಿಲೇಷನ್ಸ್. ಇದನ್ನು ನಾವು ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ನೋಡ್ಬೋದು. ಈಗ ಯಾವ ರೀಸನ್ಗೆ ಇದು ನ್ಯೂಸ್ನಲ್ಲಿದೆ ಅಂತಂದರೆ, ರೀಸೆಂಟಾಗಿ ಇಂಡಿಯನ್ ಫಾರಿನ್ ಮಿನಿಸ್ಟರ್ 3rd ಇಂಡಿಯಾ ಸೆಂಟ್ರಲ್ ಏಷ್ಯಾ ಡೈಲಾಗ್ನ ಏರ್ಪಡಿಸಿದ್ರು. ಅದಕ್ಕಿಂತ ಮೊದಲು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರು ರೀಜನಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಎಲ್ಲ ಸೆಂಟ್ರಲ್ ಏಷ್ಯನ್ ರಿಪಬ್ಲಿಕ್ ಕಂಟ್ರೀಸ್ ಜೊತೆ ನಡೆಸಿದ್ರು. ಈಗ ನೆಕ್ಸ್ಟ್ ರಿಪಬ್ಲಿಕ್ ಡೇ ಗೆಸ್ಟ್ ಆಗಿ ಸೆಂಟ್ರಲ್ ಏಷ್ಯನ್ ರಿಪಬ್ಲಿಕ್ ಕಂಟ್ರೀಸ್ನ ಪ್ರೆಸಿಡೆಂಟ್ಸು ಇಂಡಿಯಾಗೆ ಗೆಸ್ಟ್ಸ್ ಆಗಿ ಬರ್ತಾ ಇದ್ದಾರೆ. ಈ ಎಲ್ಲ ಇದರಿಂದ ನಾವು ಏನು ನೋಡ್ಬೋದು ಅಂತಂದರೆ, ಭಾರತ ಸರ್ಕಾರ ಸೆಂಟ್ರಲ್ ಏಷ್ಯನ್ ರಿಪಬ್ಲಿಕ್ಸ್ ಕಂಟ್ರೀಸ್ ಜೊತೆ ಎಂಗೇಜ್ಮೆಂಟ್ ಹೆಚ್ಚು ಮಾಡ್ತಾ ಇದೆ. ಆದ್ದರಿಂದ ಓವರಾಲ್ ಇದರಲ್ಲಿ ಇಂಡಿಯಾ ಸೆಂಟ್ರಲ್ ಏಷ್ಯಾ ರಿಲೇಷನ್ಶಿಪ್ ಬಗ್ಗೆ ನಾವು ಅಧ್ಯಯನ ಮಾಡ್ಬೋದು. ನೋಡಿ, ಸೆಂಟ್ರಲ್ ಏಷ್ಯನ್ ರಿಪಬ್ಲಿಕ್ಸ್ ಅಂತ ಅಂದರೆ ಮುಖ್ಯವಾಗಿ 5 ಕಂಟ್ರೀಸ್ನ ನಾವು ನೋಡ್ಬೋದು. ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕಮೆನಿಸ್ತಾನ್, ಕಿರ್ಜಿಗಿಸ್ತಾನ್, ತಜಿಕಿಸ್ತಾನ್. ಈ 5 ನೇಷನ್ಸ್ನ ಸೆಂಟ್ರಲ್ ಏಷ್ಯನ್ ರಿಪಬ್ಲಿಕ್ಸ್ ಅಂತ ಕರೀತಾರೆ. ಇದು ಹಿಸ್ಟಾರಿಕಲಿ ನಾವು ಇಂಪಾರ್ಟೆನ್ಸ್ ಇಂಡಿಯಾಗೆ ಏನಕ್ಕಿದೆ ಅಂತಂದರೆ, ಮೊದಲಿನಿಂದನೂ ಸೆಂಟ್ರಲ್ ಏಷ್ಯಾ ಮತ್ತು ಇಂಡಿಯಾ ನಡುವೆ ಕಲ್ಚರಲ್ ಲಿಂಕೇಜಸ್ ಇದೆ. ಫಾರ್ ಎಕ್ಸಾಂಪಲ್, ಏನ್ಷಿಯಂಟ್ ಟೈಮಲ್ಲಿ ಸಿಲ್ಕ್ ರೂಟ್ ನಡುವೆ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಆಗಿರ್ಬೋದು, ಅಲ್ಲಿನ ಐಡಿಯಾಸ್ ಆಗಿರ್ಬೋದು, ಟ್ರೇಡ್ ಎಕ್ಸ್ಚೇಂಜ್ ನಡೀತಾ ಇತ್ತು ಇಂಡಿಯಾಗೆ ಮತ್ತು ಸೆಂಟ್ರಲ್ ಏಷ್ಯಾ ಕಂಟ್ರೀಸ್ ನಡುವೆ. ಮತ್ತು ಕುಶಾನ ಎಂಪೈರ್ಸ್ ಅವರು ಸೆಂಟ್ರಲ್ ಏಷ್ಯಾಯಿಂದನೇ ಇಂಡಿಯಾದಲ್ಲಿ ಬಂದು ಎಂಪೈರ್ನ ಸ್ಥಾಪಿಸಿದ್ದು. ಮತ್ತು ಬುದ್ಧಿಸಮ್ ಸಿಲ್ಕ್ ರೂಟ್ ಮೂಲಕ ಇಂಡಿಯಾದಿಂದ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗೆ ಸ್ಪ್ರೆಡ್ ಆಯಿತು. ಈ ರೀತಿ ಮೊದಲಿನಿಂದನೂ ಕಲ್ಚರಲ್ ಲಿಂಕೇಜಸ್ ಮತ್ತು ಸಿವಿಲೈಸೇಷನಲ್ ಲಿಂಕೇಜಸ್ ಅಂತ ಏನು ಕರಿತೀವಿ ನಾವು, ಅದು ಇಂಡಿಯಾ ಮತ್ತು ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ನಡುವೆ ಇದೆ. ಹಾಗಾಗಿ ಅದನ್ನು ಅಡ್ವಾಂಟೇಜಾಗಿ ತಗೊಂಡು ಇಂಡಿಯಾದವರು ಎಂಗೇಜ್ಮೆಂಟ್ನ ಜಾಸ್ತಿ ಮಾಡಬೇಕು ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ನಡುವೆ ಅಂತ ನಾವು ಈ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವಿಂದ ನೋಡ್ಬೋದು. ಇದು ನೋಡಿ, ಇನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಿಂದ ನೋಡೋದಾದರೆ, ಸೆಂಟ್ರಲ್ ಏಷ್ಯಾ ನ್ಯೂಸಲ್ಲಿರೋದ್ರಿಂದ ಯಾವ್ಯಾವ ಕಂಟ್ರೀಸ್ ಬಾರ್ಡರ್, ಇವಾಗ ಚೀನಾ ದೇಶಕ್ಕೆ ಕಜಕಿಸ್ತಾನ, ಕಿರ್ಜಿಕಿಸ್ತಾನ, ತಜಿಕಿಸ್ತಾನ ಈ 3 ನೇಷನ್ಸು ಬಾರ್ಡರ್ ಶೇರ್ ಮಾಡ್ತವೆ. ಮತ್ತು ಇಲ್ಲಿ ಕ್ಯಾಸ್ಪಿಯನ್ ಸಿ ಇದೆ. ಈ ಕ್ಯಾಸ್ಪಿಯನ್ ಸಿ ಬಾರ್ಡರ್ ಮಾಡೋವಂಥ ಕಂಟ್ರೀಸ್ ಯಾವುದು ಅಂತಂದು ಕೇಳಿದ್ದಾನೆ ಆಲ್ರೆಡಿ. UPSCಯಲ್ಲಿ ಕೇಳ್ತಾರೆ ಕ್ವಶನ್ಸ್ನ, ಅದ್ರ ಬಗ್ಗೆನೂ ನೀವು ಅಧ್ಯಯನ ಮಾಡ್ಬೋದು. ಈ ಥರದ್ದು ಬಾರ್ಡರ್ಸ್ ಕ್ವಶನ್, ಮ್ಯಾಪ್ ಬೇಸ್ಡ್ ಕ್ವಶನ್ಸ್ನ ನೀವು ಸ್ಟಡಿ ಮಾಡಬೇಕಾದ್ರೆ ನ್ಯೂಮ್ಯಾನಿಕ್ಸ್ನ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ ಮೆಮೊರೈಸ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್, ಕ್ಯಾಸ್ಪಿಯನ್ ಸಿ ನಾವು ನೋಡೋದಾದರೆ, ಅದಕ್ಕೆ ಕತ್ರಿ, ಈ ರೀತಿ ಒಂದು ನಿಮೋನಿಕ್ಸ್ನ ನೀವು ಪ್ರಿಪೇರ್ ಮಾಡ್ಕೋಬೋದು. ಇದು ನೋಡಿ, ಕೆ ಅಂದರೆ ಕಜಕಿಸ್ತಾನ, ಎ ಅಂದರೆ ಅಜರ್ಬೈಜಾನ್, ಟಿ ಅಂತಂದರೆ ತುರ್ಕಮೆನಿಸ್ತಾನ್, ಆರ್ ಅಂದರೆ ರಷ್ಯಾ, ಐ ಅಂದರೆ ಇರಾನ್. ಈ 5 ನೇಷನ್ಸು ಕ್ಯಾಸ್ಪಿಯನ್ ಸಿನ ಬಾರ್ಡರ್ಗೆ ಟಚ್ ಆಗಿದೆ ಅಂತ ನಾವು ನೋಡ್ಬೋದು. ಇದು ಪ್ರಿಲಿಮ್ಸ್ ದೃಷ್ಟಿಯಿಂದ. ಹಾಗಾದರೆ ಓವರಾಲ್ ಸೆಂಟ್ರಲ್ ಏಷ್ಯನ್ ರೀಜನ್ ಯಾವ ಕಾರಣಕ್ಕೆ ಇಂಡಿಯಾ ಇಂಪಾರ್ಟೆನ್ಸ್ ಆಗುತ್ತೆ, ಏನೇನು ಚಾಲೆಂಜಸ್ ಇದೆ, ಮತ್ತು ನಾವು ಏನೇನು ಇನ್ನೂ ಎಕ್ಸ್ಟ್ರಾ ಮೆಜರ್ಸ್ ತಗೋಬೋದು ಭಾರತ ಸರ್ಕಾರ ಅನ್ನೋದ್ರ ಬಗ್ಗೆ ನಾವು ನೋಡ್ಬೋದು. ಇದು ನೋಡಿ, ಇಂಡಿಯಾಗೆ ಸೆಂಟ್ರಲ್ ಏಷ್ಯಾ ಯಾವ ಕಾರಣಗಳಿಗೆ ಮುಖ್ಯವಾಗುತ್ತದೆ. ಮೊದಲನೇದು, ಎನರ್ಜಿ ಸೆಕ್ಯೂರಿಟಿ. ಸೆಂಟ್ರಲ್ ಏಷ್ಯನ್ ಕಂಟ್ರೀಸು ಹೈಡ್ರೋಕಾರ್ಬನ್ ಫೀಲ್ಡ್ಸ್ ಆಗಿರ್ಬೋದು, ನ್ಯಾಚುರಲ್ ಗ್ಯಾಸ್ ಮತ್ತು ಆಯಿಲ್ಗೆ ರಿಚ್ ಸೋರ್ಸಸ್ ಬೇರೆ ಬೇರೆ ದೇಶಗಳಲ್ಲಿ ಈ ಸೋರ್ಸಸ್ ಇದೆ. ಫಾರ್ ಎಕ್ಸಾಂಪಲ್, ಕಜಕಿಸ್ತಾನದಲ್ಲಿ ಇದು ಒನ್ ಆಫ್ ದಿ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಯುರೇನಿಯಂ. ಉಜ್ಬೇಕಿಸ್ತಾನ ನಾವು ನೋಡೋದಾದರೆ ಅದರಲ್ಲಿ ನ್ಯಾಚುರಲ್ ಗ್ಯಾಸ್ ಹೆಚ್ಚಾಗಿ ಸಿಗುತ್ತೆ. ತಜಕಿಸ್ತಾನದಲ್ಲಿ ಹೈಡ್ರೋ ಪವರ್ ಪೊಟೆನ್ಷಿಯಲ್ ಇದೆ. ತುರ್ಕಮೆನಿಸ್ತಾನ ಪ್ರಪಂಚದಲ್ಲೇ 4th ಲಾರ್ಜೆಸ್ಟ್
ನ್ಯಾಚುರಲ್ ಗ್ಯಾಸ್ ರಿಸರ್ವ್ಸ್ ತುರ್ಕೆಮಿಸ್ತಾನದಲ್ಲಿದೆ. ಇದೆಲ್ಲದರಿಂದ ನಾವು ಎನರ್ಜಿಗೆ, ಇಂಡಿಯಾಗೆ ಎನರ್ಜಿ ರಿಕ್ವೈರ್ಮೆಂಟಿಗೆ ಸೋರ್ಸ್ ಆಗಿ ನಾವು ಸೆಂಟ್ರಲ್ ಏಷ್ಯಾ ರೀಜನ್ಸ್ಗಳನ್ನ ಬಳಸಿಕೊಳ್ಳಬಹುದು. ಇಲ್ಲಿ ನೋಡಿ ನೀವು ಪೇಪರ್ 3 ಎನ್ವೈರನ್ಮೆಂಟ್ನ ಇಲ್ಲಿ ಲಿಂಕ್ ಮಾಡಿ ಆನ್ಸರ್ ರೈಟಿಂಗಲ್ಲಿ ಬಳಸ್ಕೋಬಹುದು. ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ COP26 ಗ್ಲಾಸ್ಗೋದಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ನಡೀತು, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಅಲ್ಲಿ ಇಂಡಿಯಾದವರು 2030 ಹೊತ್ತಿಗೆ ಮಿನಿಮಮ್ 50% ನಾವು ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೀವಿ ಅನ್ನೋ ಒಂದು ಟಾರ್ಗೆಟ್ನ ನೀಡಿದ್ರು. ಆ ರೀತಿ ಕ್ಲೀನ್ ಎನರ್ಜಿನ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಸೆಂಟ್ರಲ್ ಏಷ್ಯಾ ಎನರ್ಜಿ ಸೆಕ್ಯೂರಿಟಿಗೆ ಸೆಂಟ್ರಲ್ ಏಷ್ಯಾ ರೀಜನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೀವು ಒಂದು ಲಿಂಕ್ ಮಾಡಿ ಎನ್ವಿರಾನ್ಮೆಂಟ್ನ ಈ IR ಇದರಲ್ಲಿ ಬರೀಬೋದು. ಇನ್ನು ಎರಡನೇ ಪಾಯಿಂಟ್ ಬಂದರೆ ರೀಜನಲ್ ಸೆಕ್ಯೂರಿಟಿ. ಇಲ್ಲಿ ನೋಡಿ, ಟೆರರಿಸಮ್ಮು, ಡ್ರಗ್ ಟ್ರಾಫಿಕಿಂಗು, ಆರ್ಮ್ಸ್ ಸ್ಮಗ್ಲಿಂಗು, ಈ ರೀಜನ್ನಲ್ಲಿ ಈ ಚಾಲೆಂಜಸ್ ಇದೆ. ಫಾರ್ ಎಕ್ಸಾಂಪಲ್ ನಾವು ಡ್ರಗ್ ಟ್ರಾಫಿಕಿಂಗ್ ನೋಡೋದಾದರೆ ನಾವು ಗೋಲ್ಡನ್ ಕ್ರೆಸೆಂಟ್ ಅಂತ ಕರಿತೀವಿ. ಇರಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಈ 3 ನೇಷನ್ಸು ಈ ಡ್ರಗ್ ಟ್ರಾಫಿಕಿಂಗ್ಗೆ ಸೂಪರ್ ಹೈವೇ ಇದ್ದಂಗೆ ಆ 3 ನೇಷನ್ಸಲ್ಲಿ ಹೆಚ್ಚಾಗಿ ನಡೆಯುತ್ತೆ. ಅದು ಇಂಡಿಯಾ ಕ್ಲೋಸ್ ಇರೋದ್ರಿಂದ ಡ್ರಗ್ ಸಪ್ಲೈ ಇಂಡಿಯಾದಲ್ಲಿ ಹೆಚ್ಚಾಗ್ಬೋದು. ಆ ಡ್ರಗ್ ಟ್ರಾಫಿಕಿಂಗ್ ತಡೆಗಟ್ಟೋದಕ್ಕೆ ಎರಡನೇದಾಗಿ ಟೆರರಿಸಮ್, ಮೂರನೇದು ಆರ್ಮ್ಸ್ ಸ್ಮಗ್ಲಿಂಗ್. ಈ ಎಲ್ಲ ರೀಜನ್ಗಳ ಸೆಕ್ಯೂರಿಟಿಗೋಸ್ಕರನೂ ಇಂಡಿಯಾ ಎಂಗೇಜ್ಮೆಂಟ್ ಹೆಚ್ಚು ಮಾಡಬೇಕಾಗುತ್ತೆ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಜೊತೆಗೆ ಅಂತ ಹೇಳ್ಬೋದು ನಾವು. ಮೂರನೇದು ಸ್ಟ್ರಾಟಜಿಕ್ ಲೊಕೇಶನ್. ಸೆಂಟ್ರಲ್ ಏಷ್ಯಾ ನೋಡಿ, ಯುರೋಪ್ ಮತ್ತು ಸೌತ್ ಏಷ್ಯಾಗೆ ಬ್ರಿಡ್ಜ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆದ್ದರಿಂದ ಸ್ಟ್ರಾಟಜಿಕ್ ಲೊಕೇಶನಲ್ಲಿ ಇರೋದ್ರಿಂದ ಇಂಡಿಯಾದ ಡಾಮಿನೆಂಟ್ ಪ್ರೆಸೆನ್ಸಲ್ಲಿ ಮಾಡಿದರೆ ಜಿಯೋ ಸ್ಟ್ರಾಟಜಿಕ್ ಬೆನಿಫಿಟ್ಸ್ ಕೂಡ ಇಂಡಿಯಾಗೆ ದೊರೆಯುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಕಮರ್ಷಿಯಲ್ ಎಂಗೇಜ್ಮೆಂಟ್. ಈಗ ಹೆಚ್ಚಾಗಿ ಎಕನಾಮಿಕ್ ಡೆವಲಪ್ಮೆಂಟ್ ಸೆಂಟ್ರಲ್ ಏಷ್ಯಾ ರೀಜನ್ನಲ್ಲಿ ಆಗ್ತಾ ಇರೋದ್ರಿಂದ ಅಲ್ಲಿ ಕನ್ಸ್ಯೂಮರ್ ಗೂಡ್ಸ್ಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಅದೊಂಥರ ಅನ್ಟ್ಯಾಪ್ಡ್ ಮಾರ್ಕೆಟ್ ಇದೆ. ಹಾಗಾಗಿ ಇಂಡಿಯನ್ ಇಂಡಸ್ಟ್ರೀಸ್ನ ಅಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಾವು ಪ್ರಮೋಟ್ ಮಾಡ್ಬೋದು. ಅದರಿಂದ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಹೆಚ್ಚಾಗಿ ಕಮರ್ಷಿಯಲ್ ಎಂಗೇಜ್ಮೆಂಟ್ ಕೂಡ ಹೆಚ್ಚಾಗುತ್ತೆ. ಈ ಎಲ್ಲ ಕಾರಣಗಳಿಂದ ಸೆಂಟ್ರಲ್ ಏಷ್ಯಾ ರೀಜನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಇಂಡಿಯಾ ಅಂತ ನಾವು ನೋಡ್ಬೋದು. ಆದರೆ ಪ್ರೆಸೆಂಟ್ ಚಾಲೆಂಜಸ್ ಏನೇನಿದೆ ಅಂತಂದರೆ ಅಲ್ಲಿ ಮೊದಲನೇದು ಟೆರರಿಸಮ್ಮು, ನಾರ್ಕೋಟಿಕ್ಸ್, ಡ್ರಗ್ಸ್, ರ್ಯಾಡಿಕಲೈಸೇಷನ್ ಆ್ಯಂಡ್ ರೆಫ್ಯೂಜೀಸ್. ಈ ತಾಲಿಬಾನ್ ಅಫ್ಘಾನಿಸ್ತಾನನ ಆಕ್ಯುಪೈ ಮಾಡಿದಾಗಲಿಂದ ಅಲ್ಲಿಂದ ರೆಫ್ಯೂಜೀಸ್ಗಳು ಹೆಚ್ಚಾಗ್ತಾ ಇದ್ದಾರೆ ತಜಿಕಿಸ್ತಾನ ಮತ್ತು ಬೇರೆ ಬೇರೆ ಕಂಟ್ರೀಸ್ಗೆ. ಅದನ್ನು ಯಾವ ರೀತಿ ನಾವು ಟ್ಯಾಕಲ್ ಮಾಡಬೇಕು. ಎರಡನೇದು ಟ್ರೇಡ್ ರಿಲೇಷನ್ಶಿಪ್. ಇಂಡಿಯಾ ಮತ್ತು ಸೆಂಟ್ರಲ್ ಏಷ್ಯಾ ಟ್ರೇಡ್ ರಿಲೇಷನ್ಶಿಪ್ ಪೊಟೆನ್ಷಿಯಲ್ಗೆ ಕಂಪೇರ್ ಮಾಡಿದರೆ ತುಂಬ ಕಡಿಮೆ ಇದೆ. ಅಂದರೆ ಲೆಸ್ ದ್ಯಾನ್ $2 ಬಿಲಿಯನ್ ಇದೆ. ಅದೇ ನಾವು ಚೈನಾದ ನೋಡೋದಾದರೆ ಒಂದು ಎಸ್ಟಿಮೇಟ್ ಪ್ರಕಾರ $100 ಬಿಲಿಯನ್ ಅಷ್ಟು ಟ್ರೇಡ್ ರಿಲೇಷನ್ಶಿಪ್ ಇದೆ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಜೊತೆ. ಆದ್ದರಿಂದ ನಾವು ಟ್ರೇಡ್ ರಿಲೇಷನ್ಶಿಪ್ನೂ ಕೂಡ ಹೆಚ್ಚು ಮಾಡಬೇಕಾಗುತ್ತೆ. ಮೂರನೇದು ಜಿಯೋ ಪೊಲಿಟಿಕಲ್ ಕ್ರಾಸ್ ಕರೆಂಟ್ಸ್. ಈಗ ನಾವು ನೋಡಿದ್ವಿ ಸೆಂಟ್ರಲ್ ಏಷ್ಯಾ ಅನ್ನೋದು ಸ್ಟ್ರಾಟಜಿಕ್ ಲೊಕೇಶನ್. ಹಾಗಾಗಿ ಚೈನಾ ಕೂಡ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಮಾಡ್ತಾ ಇದೆ. $100 ಬಿಲಿಯನ್ ಅಷ್ಟು ಟ್ರೇಡ್ ರಿಲೇಷನ್ಶಿಪ್ ಇದೆ. ಮತ್ತು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ಸ್ ಮೂಲಕ ಅಲ್ಲಿ ಇನ್ವೆಸ್ಟ್ಮೆಂಟ್ಸು ಹೆಚ್ಚು ಮಾಡ್ತಾ ಇದೆ. ಹಾಗಾಗಿ ರಷ್ಯಾ ಕೂಡ ಅಲ್ಲಿ ಕನ್ಸಿಡರಬಲ್ ಇನ್ಫ್ಲೂಯೆನ್ಸ್ನ ತೋರಿಸ್ತಾ ಇದೆ ಸೆಂಟ್ರಲ್ ಏಷ್ಯಾ ರೀಜನ್ನಲ್ಲಿ. ಹಾಗಾಗಿ ಇಂಡಿಯಾದವರು ಈ ಜಿಯೋ ಪೊಲಿಟಿಕಲ್ ಕ್ರಾಸ್ ಕರೆಂಟ್ಸ್ನ ಮ್ಯಾಚ್ ಮಾಡೋದಕ್ಕೆ ಯಾವ ರೀತಿ ತಮ್ಮ ಡಾಮಿನೆನ್ಸ್ನ ಅಲ್ಲಿ ಎಂಗೇಜ್ಮೆಂಟ್ನ ಹೆಚ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಬೇಕು. ಈ ರೀಸನಿಂದ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ನಾಲ್ಕನೇದು ಕನೆಕ್ಟಿವಿಟಿ ಇಶ್ಯೂಸ್. ಈಗ ಟ್ರೇಡ್ ರಿಲೇಷನ್ಶಿಪ್ಪು ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಹೆಚ್ಚಾಗಬೇಕು ಅಂತಂದರೆ ಎಸ್ಪೆಷಲಿ ಎಕನಾಮಿಕ್ ರಿಲೇಷನ್ಶಿಪ್, ಟ್ರೇಡ್. ಇವಾಗ ಇಂಡಿಯಾದವ್ರು ನೋಡಿ, ಇರಾನ್ನಲ್ಲಿ ಚಾಬಾರ್ ಪೋರ್ಟ್ನ ಇನ್ವೆಸ್ಟ್ಮೆಂಟ್ ಮಾಡಿದರು. ಮತ್ತು ತಪಿ ಗ್ಯಾಸ್ ಲೈನ್ ಇದೆ. ದ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್, ಅಶ್ಗಾಬತ್ ಅಗ್ರಿಮೆಂಟ್, ಈ ರೀತಿ ಕನೆಕ್ಟಿವಿಟೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರು. ಈಗ ತಾಲಿಬಾನ್ ಅಫ್ಘಾನಿಸ್ತಾನ ಆಕ್ಯುಪೈ ಮಾಡಿದಾಗಲಿಂದ ಅಲ್ಲಿನ ಕನೆಕ್ಟಿವಿಟಿ ಇಶ್ಯೂಸ್ಗೆ ಅಲ್ಲಿ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗಿ ಅಲ್ಲಿ ಪ್ರಾಬ್ಲಮ್ ಸೃಷ್ಟಿ ಆಗ್ತಾ ಇದೆ. ಅದನ್ನು ಯಾವ ರೀತಿ ನಾವು ಬಗೆಹರಿಸಬೇಕು ಅಂತ ನೋಡ್ಬೋದು. ಇನ್ನೊಂದು 5ನೇ ಫ್ಯಾಕ್ಟರ್ ಪಾಕಿಸ್ತಾನ್ ಫ್ಯಾಕ್ಟರ್. ಇಂಡಿಯಾ ಸೆಂಟ್ರಲ್ ಏಷ್ಯಾ ನಡುವೆ ಪಾಕಿಸ್ತಾನ್ ಬರೋದ್ರಿಂದ ಡೈರೆಕ್ಟ್ ಲ್ಯಾಂಡ್ ಕನೆಕ್ಟಿವಿಟಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅದನ್ನು ನಾವು ಯಾವ ರೀತಿ ಟ್ಯಾಕಲ್ ಮಾಡಬೇಕು. ಇವೆಲ್ಲ ಚಾಲೆಂಜಸ್ ಟು ಇಂಡಿಯಾ ಸೆಂಟ್ರಲ್ ಏಷ್ಯಾ ರಿಲೇಷನ್ಶಿಪ್. ಹಾಗಾದರೆ ನಾವು ವೇ ಫಾರ್ವರ್ಡ್ ಏನು ಅಂತ ನೋಡೋದಾದರೆ,
ಇಂಡಿಯಾದವ್ರು ನೋಡಿ ತಮ್ಮ ಎಕನಾಮಿಕ್ ಲೆವರೇಜಸ್ನ ಮೋರ್ ಎಫಿಷಿಯೆಂಟಾಗಿ ಯೂಸ್ ಮಾಡ್ಕೋಬೇಕು. ಅಂದರೆ ಲೈನ್ ಆಫ್ ಕ್ರೆಡಿಟ್ ಅಂತ ಇಂಡಿಯಾದವರು ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗೆ ನೀಡ್ತಾ ಇದ್ದಾರೆ, ಅದನ್ನು ಇಂಡಿಯಾ ಅಡ್ವಾಂಟೇಜ್ ಆಗೋ ರೀತಿಯಲ್ಲಿ ಯೂಸ್ ಮಾಡ್ಕೋಬೇಕು. ಎರಡನೇದು ಕನೆಕ್ಟ್ ಸೆಂಟ್ರಲ್ ಏಷ್ಯಾ ಪಾಲಿಸಿ ಅಂತ ಮಾಡಿದ್ದಾರೆ, ಅದನ್ನು ಎಫೆಕ್ಟಿವ್ ಇಂಪ್ಲಿಮೆಂಟ್ ಮಾಡಬೇಕು. ಅಂದರೆ ಅದು ಬರೀ ಡಿಫೆನ್ಸ್ ಆಗಿರ್ಬೋದು, ಪೊಲಿಟಿಕ್ಸ್ ಆಗಿರ್ಬೋದು, ಯಾವುದೋ 1-2 ಸೆಗ್ಮೆಂಟ್ಗೆ ಸೀಮಿತವಾಗದೆ ಕಲ್ಚರಲ್ ಸ್ಪಿಯರ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಸ್ಪಿಯರ್ಗೂ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಎಫೆಕ್ಟಿವ್ ಇಂಪ್ಲಿಮೆಂಟ್ ಮಾಡಬೇಕು. ಮೂರನೇದು ಮಲ್ಟಿಲ್ಯಾಟ್ರಲ್ ಎಂಗೇಜ್ಮೆಂಟ್ಸ್, ಅಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಫೋರಮ್ಸಲ್ಲಿ ಇಂಡಿಯನ್ ಇಂಟ್ರೆಸ್ಟ್ಸ್ನ ಪ್ರಸ್ತಾಪ ಮಾಡಿ ಎಂಗೇಜ್ಮೆಂಟ್ನ ಜಾಸ್ತಿ ಮಾಡಬೇಕು ಸೆಂಟ್ರಲ್ ಏಷ್ಯನ್ಸ್ ಕಂಟ್ರೀಸ್ ನಡುವೆ. ಮತ್ತು ನಾಲ್ಕನೇದು ವೀಸಾ ರಿಜೈಮ್ಸ್ ಆಗಿರ್ಬೋದು, ಅವನ್ನೆಲ್ಲ ರಿಲ್ಯಾಕ್ಸ್ ಮಾಡಬೇಕು. ಅದರಿಂದ ಟೂರಿಸಮ್ ಜಾಸ್ತಿ ಆಗಿ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಹೆಚ್ಚಾಗುತ್ತೆ. ಮತ್ತು ಸ್ಕೂಲ್ಸು, ಯೂನಿವರ್ಸಿಟೀಸ್ಗಳಲ್ಲಿ ಅಲ್ಲಿ ಡೆವಲಪ್ ಮಾಡೋದಕ್ಕೆ ಇಂಡಿಯಾದವರು ಇನ್ವೆಸ್ಟ್ ಮಾಡಬೇಕು. ಇದರಿಂದ ಕಲ್ಚರಲ್ ಲಿಂಕೇಜಸ್ ಹೆಚ್ಚಾಗುತ್ತೆ. ಮತ್ತು ಅಲ್ಲಿ ಸೆಂಟ್ರಲ್ ಏಷ್ಯಾ ರೀಜನ್ನಲ್ಲಿ ಫುಡ್ ಸೆಕ್ಯೂರಿಟಿ ಪ್ರಾಬ್ಲಮ್ ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಅಗ್ರಿಕಲ್ಚರಲ್ ಸೆಕ್ಟರ್ ಕೂಡ ನಾವು ಎಂಗೇಜ್ಮೆಂಟ್ ಮಾಡ್ಬೋದು. ಮತ್ತು ಕಲ್ಚರಲ್ ಕಾಂಟ್ಯಾಕ್ಟ್, ಬಾಲಿವುಡ್ ಮೂವೀಸು ಸೆಂಟ್ರಲ್ ಏಷ್ಯನ್ ಕಂಟ್ರೀಸಲ್ಲಿ ಕೂಡ ಫೇಮಸ್ ಇದೆ. ಹಾಗಾಗಿ ಒಂದು ಪೀಪಲ್ ಟು ಪೀಪಲ್ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಆ ಕಲ್ಚರಲ್ ಕಾಂಟ್ಯಾಕ್ಟ್ನ ಕೂಡ ನಾವು ಅಡ್ವಾಂಟೇಜ್ ಆಗಿ ಬಳಸ್ಕೋಬೇಕು. ಮತ್ತು ಟ್ರೇಡ್ನ ಹೆಚ್ಚು ಮಾಡಬೇಕು. ನಾವು ಈಗಾಗಲೇ ನೋಡಿದಂಗೆ $2 ಬಿಲಿಯನ್ ಅಷ್ಟಿದೆ ಇಂಡಿಯಾ ಸೆಂಟ್ರಲ್ ಏಷ್ಯನ್ ಟ್ರೇಡ್, ಅದನ್ನು ಹೆಚ್ಚು ಮಾಡಬೇಕು. ಇವೆಲ್ಲ ರೀಸನ್ಸಿಂದ ನಾವು ಇಂಡಿಯಾ ಮತ್ತು ಸೆಂಟ್ರಲ್ ಏಷ್ಯಾ ಎಂಗೇಜ್ಮೆಂಟ್ನ ಹೆಚ್ಚು ಮಾಡಬೇಕು ಅಂತ ನಾವು ನೋಡ್ಬೋದು. ಈಗ ನಾವು ಪ್ರಿಲಿಮ್ಸ್ ದೃಷ್ಟಿಯಿಂದ ನೋಡೋದಾದರೆ ಕೆಲವು ಇದನ್ನು ಪ್ರಿಲಿಮ್ಸಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ ಸೆಂಟ್ರಲ್ ಏಷ್ಯಾ ರೀಜನ್ ನ್ಯೂಸ್ನಲ್ಲಿರೋದ್ರಿಂದ. ಒಂದು ಅಶ್ಗಾಬತ್ ಅಗ್ರಿಮೆಂಟ್, ಇದೇನು ಅಂತ ಯಾವ್ಯಾವ ಕಂಟ್ರೀಸ್ ಇದರಲ್ಲಿ ಮೆಂಬರ್ ಆಗಿದ್ದಾರೆ ಅಂತ ಕೇಳಿದರೆ 7 ಕಂಟ್ರೀಸ್ ಇದೆ, ಅದನ್ನು ನಾವು ಗಮನಿಸ್ಬೋದು. ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕೆಮಿಸ್ತಾನ್, ಇರಾನ್, ಇಂಡಿಯಾ, ಪಾಕಿಸ್ತಾನ್ ಆ್ಯಂಡ್ ಒಮನ್. ಈ ಕಂಟ್ರೀಸ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಯಾವ ಕಂಟ್ರೀಸ್ ಅಂತ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ತಾರೆ. ಇದೇನು ಅಂತಂದರೆ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್, ರೈಲ್ ಲಿಂಕ್ ಆಗಿರ್ಬೋದು, ರೋಡ್ ಲಿಂಕ್ ಆಗಿರ್ಬೋದು, ಅದನ್ನೆಲ್ಲ ಹೆಚ್ಚು ಮಾಡಿ ಅದರಿಂದ ಟ್ರೇಡ್ ಲಿಂಕೇಜಸ್ ಪರ್ಷಿಯನ್ ಗಲ್ಫ್ಗೆ ಮತ್ತು ಸೆಂಟ್ರಲ್ ಏಷ್ಯಾ ರೀಜನ್ಗೆ ಟ್ರೇಡ್ನ ಹೆಚ್ಚು ಮಾಡಬೇಕು ಅನ್ನೋದು. ಇದು 2016ರಲ್ಲಿ ಎಫೆಕ್ಟಿವ್ ಆಗಿದೆ. ಇದು ಅಶ್ಗಾಬತ್ ಅಗ್ರಿಮೆಂಟ್. ಎರಡನೇದು ತಪಿ ಪೈಪ್ಲೈನ್, ಅಂದರೆ ತುರ್ಕೆಮಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇಂಡಿಯಾ ಪೈಪ್ಲೈನ್ ಅಂತ. ಇದನ್ನು ಟ್ರಾನ್ಸ್ ಅಫ್ಘಾನಿಸ್ತಾನ್ ಪೈಪ್ಲೈನ್ ಅಂತಲೂ ಕರೀತಾರೆ. ಇದು ನ್ಯಾಚುರಲ್ ಗ್ಯಾಸ್ ಪೈಪ್ಲೈನ್. ಇದು ಏನು ಅಂತಂದರೆ ತುರ್ಕೆಮಿಸ್ತಾನದಲ್ಲಿ ಗಲ್ಕಿನಿಶ್ ಗ್ಯಾಸ್ ಫೀಲ್ಡ್ ಅಂತ ಇದೆ, ಅಲ್ಲಿಂದ ಥ್ರೂ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇಂಡಿಯಾಗೆ ನ್ಯಾಚುರಲ್ ಗ್ಯಾಸ್ನ ಸಪ್ಲೈ ಮಾಡಬೇಕು ಅನ್ನೋ ಪ್ರಪೋಸಲ್. ಇದನ್ನು ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇದೆ ತಪಿ ಪೈಪ್ಲೈನ್. ಮೂರನೇದು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಮತ್ತು ಚಾಬಾರ್ ಪೋರ್ಟ್ ಇರಾನ್ನಲ್ಲಿ. ಇವೆರಡನ್ನ ನಾವು ಇಂದಿನ ವಿಡಿಯೋದಲ್ಲಿ ನಾವು ಆಲ್ರೆಡಿ ಅಧ್ಯಯನ ಮಾಡಿದ್ವಿ. ಇದನ್ನು ಪ್ರಿಲಿಮ್ಸ್ ದೃಷ್ಟಿಯಿಂದ ಕೇಳುವಂಥ ಸಾಧ್ಯತೆ ಇರುತ್ತೆ, ಹಾಗಾಗಿ ನೀವು ಇದನ್ನು ಜ್ಞಾಪನ ಇಟ್ಕೋಬೇಕು. ಇದು ಮೊದಲನೇ ಆರ್ಟಿಕಲ್. ಇನ್ನು ಎರಡನೇ ಆರ್ಟಿಕಲ್ ಫೆಡರಲಿಸಮ್ನ ಬಗ್ಗೆ ಇದೆ. ಫೆಡರಲಿಸಮ್ ಅಂತಂದರೆ ಏನು ಅಂತ ನೋಡೋದಾದರೆ ಗೌರ್ಮೆಂಟ್ಸ್ನ 2 ರೀತಿ ನಾವು ಡಿವೈಡ್ ಮಾಡ್ಬೋದು. ಒಂದು ಯೂನಿಟರಿ ಗೌರ್ಮೆಂಟ್ಸ್, ಇನ್ನೊಂದು ಫೆಡರಲ್ ಗೌರ್ಮೆಂಟ್ಸ್. ಇದನ್ನು ಯಾವ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತಾರೆ ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್. ಎಲ್ಲ ಪವರ್ಸು ಸೆಂಟ್ರಲ್ ಗೌರ್ಮೆಂಟಲ್ಲೇ ಇದ್ದರೆ ಅದನ್ನು ಯೂನಿಟರಿ ಗೌರ್ಮೆಂಟ್ಸ್ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಬ್ರಿಟನ್, ಫ್ರಾನ್ಸ್, ಜಪಾನ್ ಇವೆಲ್ಲ ಯೂನಿಟರಿ ಗೌರ್ಮೆಂಟ್ಸ್. ಇಲ್ಲ ಸೆಂಟರ್ ಮತ್ತು ಸ್ಟೇಟ್ಸ್ ನಡುವೆ ಪವರ್ ಡಿಸ್ಟ್ರಿಬ್ಯೂಷನ್ ಆಗಿದ್ದರೆ, ಶೇರ್ ಆಗಿದ್ದರೆ ಅದನ್ನು ನಾವು ಫೆಡರಲ್ ಸಿಸ್ಟಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಂಡಿಯಾ ಆಗಿರ್ಬೋದು, USA, ಕೆನಡಾ, ಆಸ್ಟ್ರೇಲಿಯಾ ಇವೆಲ್ಲ ಫೆಡರಲ್ ಸಿಸ್ಟಮ್ಸ್. ಇಂಡಿಯಾನ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಕರೀತಾರೆ, ಅಂದರೆ ಸಹಕಾರಿ ಸಂಯುಕ್ತ ವ್ಯವಸ್ಥೆ ಅಂತ. ಆದರೆ ಈ ಆರ್ಟಿಕಲಲ್ಲಿ ಆಥರ್ ಏನು ಹೇಳಿದ್ದಾರೆ ಅಂತಂದರೆ ಈ ಫೆಡರಲ್ ಸಿಸ್ಟಮ್ಗೆ ವಿರುದ್ಧವಾಗಿ ಕೆಲವು ಆ್ಯಕ್ಷನ್ಸ್ನ ಗೌರ್ಮೆಂಟ್ ತೆಗೆದುಕೊಳ್ತಾ ಇದೆ. ಇದರಿಂದ ಫೆಡರಲ್ ಸಿಸ್ಟಮ್ಗೆ ತೊಂದರೆ ಆಗುತ್ತೆ, ಡೆಮೋಕ್ರಸಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನವ್ರು ಕೂಡ 1994 ಬೊಮ್ಮಾಯಿ ಕೇಸಲ್ಲಿ ಫೆಡರಲಿಸಮ್ ಅನ್ನೋದು ಬೇಸಿಕ್ ಸ್ಟ್ರಕ್ಚರ್, ಅದನ್ನು ಬದಲಾಯಿಸುವುದು ಸಾಧ್ಯವಿಲ್ಲ ಅಂತ ಕೂಡ ಹೇಳಿದರು. ಆ ಬೊಮ್ಮಾಯಿ ಕೇಸ್ ಕೂಡ ಇಂಪಾರ್ಟೆಂಟ್. ಫೆಡರಲಿಸಮ್ ಇಸ್ ಎ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳಿದರು. ಸೊ ಇದರಲ್ಲಿ ಎಕ್ಸಾಂಪಲ್ಸ್ ನಾವು ಯಾವ ರೀತಿ ಬಳಸ್ಕೋಬೇಕು ಎಕ್ಸಾಮ್ಗೆ ಅಂತಂದರೆ, ಈಸ್ ಕೋಆಪರೇಟಿವ್ ಫೆಡರಲಿಸಮ್ ಮಿತ್ ಆರ್ ರಿಯಾಲಿಟಿ, ಈ ರೀತಿ ಕ್ವಶನ್ಸ್ಗಳನ್ನ ಕೇಳಿದಾಗ ನೀವು ಫೆಡರಲಿಸಮ್ ಫೀಚರ್ಸ್ನೆಲ್ಲ ಬರೆದ ನಂತರ ಏನೇನು ಸಮಸ್ಯೆಗಳಿದೆ, ಚಾಲೆಂಜಸ್ ಏನೇನಿದೆ ಫೆಡರಲಿಸಮ್ಗೆ ಅನ್ನುವಾಗ ಈ ಎಕ್ಸಾಂಪಲ್ಸ್ನ ಬಳಸ್ಬೋದು. ಮೊದಲನೇದು, ಇತ್ತೀಚೆಗೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸಲ್ಲಿ ಸ್ಟೇಟ್ಸ್ನ ಮಾನಿಟರಿ ಶೇರ್ನ ಹೆಚ್ಚು ಮಾಡಿದರು. ಅಂದರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ನ 60% ಸೆಂಟ್ರಲ್ ಗೌರ್ಮೆಂಟ್, 40% ಶೇರ್ ಸ್ಟೇಟ್ ಗೌರ್ಮೆಂಟ್ಸ್ ಇತ್ತು. ಅದನ್ನು ರೀಸ್ಟ್ರಕ್ಚರ್ ಈಗ ಮಾಡಿದರು. ಅದರಿಂದ ಸ್ಟೇಟ್ಗಳ ಮಾನಿಟರಿ ಪವರ್
ಕಡಿಮೆ ಆಗುತ್ತೆ, ಇದು ಫೆಡರಲಿಸಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ವಿತೌಟ್ ಕನ್ಸಲ್ಟೇಷನ್ ಡಿಮಾನಿಟೈಸೇಷನ್ ಇಂಪ್ಲಿಮೆಂಟ್ ಮಾಡಿದ್ದು, ಮತ್ತು GST ಇಂಪ್ಲಿಮೆಂಟ್ ಮಾಡಿದಾಗ ಸ್ಟೇಟ್ಸ್ಗೆ ರೆವೆನ್ಯೂ ಲಾಸ್ ಆಗಿತ್ತು, ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಕಳೆದುಕೊಂಡಿದ್ದರಿಂದ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕಂಪೆನ್ಸೇಷನ್ ಕೊಡ್ತೀವಿ ಅಂತ ಹೇಳಿದರು. ಆ ಕಂಪೆನ್ಸೇಷನ್ ಕೊಡೋದ್ರಲ್ಲೂ ಕೂಡ ಡಿಲೇ ಆಗ್ತಾ ಇದೆ. ಮತ್ತು 4ನೇದು ಗೌರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಮೆಂಡ್ಮೆಂಟ್ ಆಕ್ಟ್ 2021, ಅದರಿಂದ ಎಲೆಕ್ಟೆಡ್ ಗೌರ್ಮೆಂಟ್ನ ಪವರ್ನ ಕಡಿಮೆ ಮಾಡ್ತಾ ಇದ್ದಾರೆ. ಇವೆಲ್ಲ ಕಾರಣಗಳಿಂದ ಎಸ್ಪೆಷಲಿ ಫಿಸ್ಕಲ್ ಫೆಡರಲಿಸಮ್ ಈ ಇದರಲ್ಲಿ ಸ್ಟೇಟ್ಸ್ನ ಸ್ಕೋಪ್ಸ್ ಕಮ್ಮಿ ಆಗ್ತಾ ಇದೆ. ಇದರಿಂದ ಈ ಸಂಯುಕ್ತ ವ್ಯವಸ್ಥೆಗೆ ಧಕ್ಕೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಅಂತ ನೀವು ಹೇಳ್ಬೋದು. ಇವನ್ನೆಲ್ಲ ಎಗೇನೆಸ್ಟ್ ಫೆಡರಲಿಸಮ್ಗೆ ಚಾಲೆಂಜಸ್ ಏನೇನಿದೆ ಅದಕ್ಕೆ ಎಕ್ಸಾಂಪಲ್ಸ್ ಆಗಿ ನೀವು ಬಳಸ್ಕೋಬೋದು. ಅದಕ್ಕೆ ವೇ ಫಾರ್ವರ್ಡ್ ಏನು ಹೇಳಿದ್ದಾರೆ ಇದರಲ್ಲಿ ಈ ಆರ್ಟಿಕಲ್ ಅಂದರೆ, ನ್ಯಾಷನಲ್ ಕಮಿಷನ್ ಟು ರಿವ್ಯೂ ದ ವರ್ಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಅವ್ರು ಹೇಳಿರುವಂತೆ ಸ್ಟೇಟ್ಸ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎರಡು ಇನ್ಸ್ಟಿಟ್ಯೂಷನಲ್ ಆಗಿ ಎಂಗೇಜ್ಮೆಂಟ್ ಆಗೋಕ್ಕೋಸ್ಕರ ಒಂದು ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ನ ನಾವು ಕ್ರಿಯೇಟ್ ಮಾಡಬೇಕು, ಅದರ ಮೂಲಕ ಎಂಗೇಜ್ಮೆಂಟ್ ಮಾಡಬೇಕು. ಎರಡನೇದು ಬೇರೆ ಬೇರೆ ಸ್ಟೇಟ್ಸ್ನ CMs ಅವ್ರದ್ದೇ ಆದ ಒಂದು ಫೋರಮ್ನ ಕ್ರಿಯೇಟ್ ಮಾಡಿ ಅದ್ರ ಮೂಲಕ ಸ್ಟೇಟ್ಸ್ಗೆ ಏನೇನು ಪ್ರಾಬ್ಲಮ್ ಇದೆ ಅದನ್ನು ಸೆಂಟರ್ಗೆ ಕನ್ವೆ ಮಾಡಬೇಕು ಅಂತ ಇದರಲ್ಲಿ ಕೊಟ್ಟಿದ್ದಾನೆ. ಇದು ಫೆಡರಲಿಸಮ್ ರಿಲೇಟೆಡ್ 2ನೇ ಆರ್ಟಿಕಲ್. ಇದು GS ಪೇಪರ್ 2ನ ಸೆಂಟರ್ ಸ್ಟೇಟ್ ರಿಲೇಷನ್ಸ್ ಅನ್ನೋ ಟಾಪಿಕ್ ಇದೆ, ಅದರಲ್ಲಿ ನೀವು ಬಳಸ್ಕೋಬೋದು ಈ ಆರ್ಟಿಕಲ್ನ. ಇನ್ನು 3ನೇ ಆರ್ಟಿಕಲ್ ನೋಡೋದಾದರೆ ಇನ್ಇಕ್ವಾಲಿಟಿ ಬಗ್ಗೆ ಇದೆ ಈ ಆರ್ಟಿಕಲ್. ಇದನ್ನು GS ಪೇಪರ್ 3 ಇಶ್ಯೂಸ್ ರಿಲೇಟಿಂಗ್ ಟು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನೋದರಲ್ಲಿ ನಾವು ನೋಡ್ಬೋದು. ಈ ಡಯಾಗ್ರಾಮ್ನ ನಾವು ಆಲ್ರೆಡಿ ಗಮನಿಸಿದ್ವಿ. ರಿಚೆಸ್ಟ್ 10% 52% ಗ್ಲೋಬಲ್ ಇನ್ಕಮ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಆದರೆ ಬಾಟಮ್ 50% ಪಾಪ್ಯುಲೇಷನ್ನು ಜಸ್ಟ್ 8.5% ಅಷ್ಟು ವೆಲ್ತ್ ಇದೆ ಅವ್ರ ಹತ್ರ, ಅಂದರೆ ಇನ್ಕಮ್ ಇದೆ. ಇನ್ನು ವೆಲ್ತಲ್ಲಿ ನೋಡೋದಾದರೆ ಬಾಟಮ್ 50% ಅಷ್ಟು ಜಸ್ಟ್ ಇಲ್ಲಿ ನೋಡಿ, ಪೂರೆಸ್ಟ್ 50% ಪೀಪಲ್ಲು ಜಸ್ಟ್ 2% ಆಫ್ ದಿ ವೆಲ್ತ್ನ ಅವ್ರು ಹೋಲ್ಡ್ ಮಾಡ್ತಾ ಇದ್ದಾರೆ. ಅಂದರೆ ಇನ್ಕಮ್ ಇನ್ಇಕ್ವಾಲಿಟಿ ಹೆಚ್ಚಾಗ್ತಾ ಇದೆ ಅಂತ ಈ ಡಯಾಗ್ರಾಮ್ನಲ್ಲಿ ನಾವು ಗಮನಿಸಿದ್ವಿ. ಅದನ್ನೇ ಇವತ್ತಿನ ಆರ್ಟಿಕಲ್ನಲ್ಲಿ ಏನು ಸಮಸ್ಯೆ ಇದೆ ಅನ್ನೋದಕ್ಕೆ 2 ರೀಸನ್ಸ್ನ ಕೊಟ್ಟಿದ್ದಾರೆ. ಮೊದಲನೇದು, ಗೌರ್ಮೆಂಟ್ನ ರೀಡಿಸ್ಟ್ರಿಬ್ಯೂಷನ್ ಮೆಜರ್ಸ್ ಇನ್ಎಫೆಕ್ಟಿವ್ ಆಗ್ತಾ ಇದೆ. ರೀಡಿಸ್ಟ್ರಿಬ್ಯೂಷನ್ ಮೆಜರ್ಸ್ಗೆ ನಾವು ಒಂದು ಎಕ್ಸಾಂಪಲ್ ನಾವು ಕೊಡೋದಾದರೆ ಟ್ಯಾಕ್ಸ್ ಕಲೆಕ್ಷನ್. ಫಾರ್ ಎಕ್ಸಾಂಪಲ್, ಇನ್ಕಮ್ ಹೆಚ್ಚಾಗ್ತಾ ಇದ್ದಂತೆ ಟ್ಯಾಕ್ಸ್ ರೇಟ್ ಜಾಸ್ತಿ ಆಗುತ್ತೆ. ಅದರಿಂದ ಬಂದಿರುವಂಥ ಹಣವನ್ನು ಗೌರ್ಮೆಂಟು ಸೋಷಲಿ ಡಿಸ್ಅಡ್ವಾಂಟೇಜ್ ಸೆಕ್ಷನ್ಸ್ನ ಡೆವಲಪ್ಮೆಂಟಿಗೆ ಬಳಸ್ತಾರೆ. ಬಟ್ ಆ ರೀಡಿಸ್ಟ್ರಿಬ್ಯೂಷನ್ ಮೆಜರ್ಸು ಇನ್ಎಫೆಕ್ಟಿವ್ ಆಗಿದೆ ಗೌರ್ಮೆಂಟಿಂದು. ಎರಡನೇದು, ಬೇರೆ ಪ್ರೈವೇಟ್ ಇನ್ಕಮ್ ಅಕ್ಯುಮುಲೇಟ್ ಆಗ್ತಾ ಇರೋದನ್ನು ತಡೆಯೋದಕ್ಕೆ ಯಾವುದೇ ಪಾಲಿಸಿನ ಗೌರ್ಮೆಂಟ್ ಮಾಡ್ತಾ ಇಲ್ಲ ಅಂತ 2 ರೀಸನ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಎರಡು ಚಾಲೆಂಜಸ್ ಕೊಟ್ಟಿದ್ದಾರೆ. ಒಂದು ರೀಸನ್ ಮೇಯ್ನ್ ಏನು ಅಂತಂದರೆ, ಪ್ರೈವೇಟ್ ರಿಸೋರ್ಸ್ ಹೆಚ್ಚಾಗ್ತಾ ಇದೆ, ಅದರಿಂದ ಗೌರ್ಮೆಂಟ್ ಕೆಪಾಬಿಲಿಟಿ ಕಮ್ಮಿ ಆಗ್ತಾ ಇದೆ ಡೆವಲಪ್ಮೆಂಟಿಗೆ ಸ್ಪೆಂಡ್ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಅದಕ್ಕೆ ಸೊಲ್ಯೂಷನ್ ವೇ ಫಾರ್ವರ್ಡ್ ಏನು ಅಂತ ಇದು ಈ ಆರ್ಟಿಕಲಲ್ಲಿ ಹೇಳಿದ್ದಾರೆ ಅಂತಂದರೆ, ರೆಡ್ಯೂಸಿಂಗ್ ಡಿಸ್ಪ್ಯಾರಿಟೀಸ್ ಇನ್ ಕೆಪಾಬಿಲಿಟಿ ಡೊಮೈನ್ಸ್. ಕೆಪಾಬಿಲಿಟಿ ಅಂತಂದರೆ ನೀವು ನೋಡಿ ಇಲ್ಲಿ ಅಮರ್ತ್ಯ ಸೇನ್ ಅವ್ರನ್ನು ಕೋಟ್ ಮಾಡ್ಬೋದು. ಅಮರ್ತ್ಯ ಸೇನ್ ಅವರು ಕೆಪಾಬಿಲಿಟಿ ಅಪ್ರೋಚ್ ಅಂತ ಒಂದು ಥಿಯರಿನ ಮಾಡಿದರು. ಅಂದರೆ ಯಾವುದೇ ಒಬ್ಬ ಇಂಡಿವಿಜುವಲ್ ಅವರ ಕೆಪಾಬಿಲಿಟಿಗೆ ತಕ್ಕಂತೆ ಅವರು ಆ್ಯಕ್ಟ್ ಮಾಡಬೇಕು ಅಂದರೆ ಅದಕ್ಕೆ ಆಪರ್ಚುನಿಟಿನ ಗೌರ್ಮೆಂಟ್ ಒದಗಿಸಬೇಕು ಅನ್ನೋದು, ಅದನ್ನೇ ಕೆಪಾಬಿಲಿಟಿ ಅಪ್ರೋಚ್ ಅನ್ನೋದು. ಫಾರ್ ಎಕ್ಸಾಂಪಲ್, ಎಜುಕೇಷನ್. ಒಬ್ಬ ಇಂಡಿವಿಜುವಲ್ ಅವ್ರ ಟ್ಯಾಲೆಂಟಿಗೆ ತಕ್ಕಂತೆ, ಅವ್ರಿಗೆ ಟ್ಯಾಲೆಂಟ್ ಇದ್ದರೂ ಕೂಡ ಹಣದ ಸಮಸ್ಯೆಯಿಂದ ಅವರಿಗೆ ಆಕ್ಸೆಸ್ ಟು ಎಜುಕೇಷನ್ ಕಡಿಮೆ ಆಗಬಾರ್ದು. ಅದರಿಂದ ಅವ್ರ ಕೆಪಾಬಿಲಿಟಿಗೆ ಧಕ್ಕೆ ಉಂಟಾಗುತ್ತೆ. ಈಗ ನಾವು ಈ ಗೌರ್ಮೆಂಟ್ನ ರಿಯಲ್ ಕೆಲಸ ಏನು ಅಂತಂದರೆ, ಅವರ ಕೆಪಾಬಿಲಿಟಿಗೆ ತಕ್ಕಂತೆ ಆಪರ್ಚುನಿಟೀಸ್ನ ಒದಗಿಸುವಂಥದ್ದು, ಅದನ್ನು ಮಾಡಬೇಕು. ಎಸ್ಪೆಷಲಿ ಎಜುಕೇಷನ್ ಮತ್ತು ಹೆಲ್ತಲ್ಲಿ ಈ ಕೆಲಸವನ್ನು ಗೌರ್ಮೆಂಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ಅಮರ್ತ್ಯ ಸೇನ್ಸ್ ಕೆಪಾಬಿಲಿಟಿ ಅಪ್ರೋಚ್ ಅಂತ ವೇ ಫಾರ್ವರ್ಡಲ್ಲಿ ಕೋಟ್ ಮಾಡ್ಬೋದು ಎಜುಕೇಷನ್ ಮತ್ತು ಹೆಲ್ತಲ್ಲಿ. ಇದರಿಂದ ಇನ್ಇಕ್ವಾಲಿಟಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಇನ್ಇಕ್ವಾಲಿಟಿ ಬಗ್ಗೆ ಆರ್ಟಿಕಲ್ ಇದೆ. ಇನ್ನು ಮುಂದಿನ ಆರ್ಟಿಕಲ್ ನಾವು ನೋಡೋದಾದರೆ, ಇದು ನೋಡಿ, ಅಫ್ಘಾನಿಸ್ತಾನದಲ್ಲಿ ಮಹಿಳೆಯರ ಹಕ್ಕುಗಳಿಗೆ ಧಕ್ಕೆ ಉಂಟಾಗ್ತಾ ಇದೆ ಅಂತ ಈ ಆರ್ಟಿಕಲ್ ಹೇಳಿದ್ದಾರೆ. ಇದು ಮೇನ್ಸ್ ದೃಷ್ಟಿಯಿಂದ ಇದರಲ್ಲಿ ಯಾವುದೇ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಏನು ದೊರಕೋದಿಲ್ಲ. ಆದರೆ ನಾವು ಎಸ್ಸೆಯಲ್ಲಿ, ಫಾರ್ ಎಕ್ಸಾಂಪಲ್, ಒಂದು UPSCಯಲ್ಲಿ ಒಂದು ಕ್ವಶನ್ ಕೇಳಿದರು, ವಿತ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ. ಆ ರೀತಿ ಕ್ವಶನ್ಸ್ಗಳು ಬಂದಾಗ ಈ ಫ್ಯಾಕ್ಟ್ಸ್ನ ಯೂಸ್ ಮಾಡ್ಬೋದು. ನೋಡಿ, ಈಗ ಪ್ರೆಸೆಂಟ್ ಅಫ್ಘಾನಿಸ್ತಾನದಲ್ಲಿ ನೋಡಿ, ಹೆಣ್ಮಕ್ಳಿಗೆ ಹೈಯರ್ ಎಜುಕೇಷನ್ ಆಕ್ಸೆಸ್ ಕಡಿಮೆ ಮಾಡಿದ್ದಾರೆ. ಮತ್ತು ಚೈಲ್ಡ್ ಮ್ಯಾರೇಜ್ ಹೆಚ್ಚಾಗ್ತಿದೆ. 28% ಅಷ್ಟು 18 ವರ್ಷಕ್ಕಿಂತ ಕಡಿಮೆ ಇರುವಂಥ ಮಹಿಳೆಯರು ಮದುವೆ ಆಗ್ತಾ ಇದ್ದಾರೆ. ಅಂದರೆ ಚೈಲ್ಡ್ ಮ್ಯಾರೇಜ್ ಜಾಸ್ತಿ ಆಗ್ತಾ ಇದೆ. ಜೆಂಡರ್ ಬೇಸ್ಡ್ ವೈಲೆನ್ಸ್ ಹೆಚ್ಚಾಗ್ತಾ ಇದೆ. ಅಂದರೆ ಮೊದಲಿಗೂ ಜೆಂಡರ್ ಬೇಸ್ಡ್ ವೈಲೆನ್ಸ್
ಅಫ್ಘಾನಿಸ್ತಾನದಲ್ಲಿ ಇತ್ತು. ಆದರೆ ಅದರಿಂದ ತೊಂದರೆಗೊಳಗಾದವರಿಗೆ ಶೆಲ್ಟರ್ ಹೋಮ್ಸ್ ಅಂತ ಮಾಡಿ ಅದರಿಂದ ಗೌರ್ಮೆಂಟ್ ಸಹಾಯ ಮಾಡ್ತಾ ಇತ್ತು. ಆದರೆ ಆ ಶೆಲ್ಟರ್ ಹೋಮ್ಸ್ನ ಈಗ ತಾಲಿಬಾನ್ ಬಂದಾಗಲಿಂದ ಅದನ್ನು ತೆಗೆದಾಕಿದ್ದಾರೆ. ಅದರಿಂದ ಜೆಂಡರ್ ಬೇಸ್ಡ್ ವಯೋಲೆನ್ಸ್ ಹೆಚ್ಚಾಗ್ತಾ ಇದೆ. ಅಂದರೆ 62% ಅಷ್ಟು ವುಮೆನ್ನು ಜೆಂಡರ್ ಬೇಸ್ಡ್ ವಯೋಲೆನ್ಸ್ನ ಫೇಸ್ ಮಾಡ್ತಾ ಇದ್ದಾರೆ. ಮತ್ತು ಅವ್ರನ್ನ ರೈಟ್ ಟು ವರ್ಕ್ನ ತೆಗೆದಾಕಿದ್ದಾರೆ ತಾಲಿಬಾನ್. ಇವೆಲ್ಲ ತೊಂದರೆಗೆ ಒಳಗಾಗ್ತಾ ಇದೆ ಅಂತ. ಇದನ್ನ ನೀವೇನು ಮಾಡಬೇಕು ಅಂದರೆ, ವಿತ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಪವರ್ನ ಇರ್ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡಿದಾಗ ಯಾವ ರೀತಿ ತೊಂದರೆಗಳಾಗ್ತವೆ ಅನ್ನೋದಕ್ಕೆ ಅಫ್ಘಾನಿಸ್ತಾನದಲ್ಲಿರುವಂಥ ತಾಲಿಬಾನ್ ರೀಜನ್ ಒಂದು ಎಕ್ಸಾಂಪಲ್ ಅಂತ ನೀವು ಈ ಫ್ಯಾಕ್ಟ್ಸ್ನ ಕೋಟ್ ಮಾಡಿಬಿಟ್ಟು ಎಸ್ಸೆಯಲ್ಲಿ ನೀವು ಬಳಸಿಕೊಳ್ಳಬಹುದು. ಇದು ಅಫ್ಘಾನಿಸ್ತಾನ್ ವುಮೆನ್ ಇಶ್ಯೂ ಬಗ್ಗೆ ಇಂದಿನ ಆರ್ಟಿಕಲ್. ಮತ್ತು ಈ ಇನ್ಇಕ್ವಾಲಿಟಿ ಆರ್ಟಿಕಲಲ್ಲಿ ಪೊಲಿಟಿಯಲ್ಲಿ ಇನ್ನೊಂದು ಪಾಯಿಂಟ್ ಹೇಳೋದನ್ನು ನಾನು ಮರ್ತಿದ್ದೆ. ಇದು ನೋಡಿ, ಡೈರೆಕ್ಟರ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಆರ್ಟಿಕಲ್ 39B and C ಅಂತ ಇದೆ. 39B ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್, ಇದು ಪ್ರಿವೆನ್ಷನ್ ಆಫ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್. ಈ ಆರ್ಟಿಕಲ್ ಕೂಡ ಇದು ಗೌರ್ಮೆಂಟ್ನ ರೆಸ್ಪಾನ್ಸಿಬಿಲಿಟಿ ಆಗಿರೋದ್ರಿಂದ, ಅದನ್ನು ಕಾನ್ಸ್ಟಿಟ್ಯೂಷನಲ್ಲಿ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಗೌರ್ಮೆಂಟು ಇನ್ಇಕ್ವಾಲಿಟಿ ಕಡಿಮೆ ಮಾಡೋದಕ್ಕೆ ಮೆಜರ್ಸ್ ತಗೋಬೋದು ಅಂತ ನೀವು 39B ಮತ್ತು C ಕೋಟ್ ಮಾಡ್ಬೋದು. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಇದು ಇಂದಿನ ಸುದ್ದಿ ವಿಶ್ಲೇಷಣೆ. ಇನ್ನೂ 2 ಆರ್ಟಿಕಲ್ ಇದೆ. ಇದು ಎಕ್ಸಾಮ್ ದೃಷ್ಟಿಯಿಂದ ಯಾವುದೇ ಇಂಪಾರ್ಟೆಂಟ್ ಇಲ್ಲ. ಒಂದು ಕ್ವಶನ್ನ ನೀವು ಆನ್ಸರ್ ರೈಟಿಂಗ್ಗೆ ಪ್ರಾಕ್ಟೀಸ್ ಮಾಡ್ಬೋದು. ಇದು ನೋಡಿ, ಇಂಡಿಯಾ ಸೆಂಟ್ರಲ್ ಏಷ್ಯಾ ರಿಲೇಷನ್ಶಿಪ್ಸ್ನ ನೋಡಿದ್ವಿ. ಅದ್ರ ಬಗ್ಗೆ ಒಂದು ಕ್ವಶನ್ನ ನೀವು ಆನ್ಸರ್ ರೈಟಿಂಗಲ್ಲಿ ಪ್ರಾಕ್ಟೀಸ್ ಮಾಡಿ. ಎಕ್ಸಾಮೈನ್ ಇಂಡಿಯಾಸ್ ಇಂಟ್ರೆಸ್ಟ್ ಇನ್ ಸೆಂಟ್ರಲ್ ಏಷ್ಯಾ ಆ್ಯಂಡ್ ಇಟ್ಸ್ ಡಿಪ್ಲೊಮ್ಯಾಟಿಕ್ ಔಟ್ರೀಚ್ ಟುವರ್ಡ್ಸ್ ದ ರೀಜನ್ ಅಂತ ಕ್ವಶನ್ನು. ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ನಾವು ನೋಡಿದ್ವಿ ಇಂಪಾರ್ಟೆನ್ಸ್ ಆಫ್ ಸೆಂಟ್ರಲ್ ಏಷ್ಯಾ ಇನ್ ಇಂಡಿಯಾ, ಅದನ್ನು ಬರೆದು ಅದಕ್ಕೆ ಇಂಡಿಯಾದವ್ರು ಯಾವ್ಯಾವ ರೀತಿ ಮೆಜರ್ಸ್ ತಗೊಂಡಿದ್ದಾರೆ, ಇನ್ನು ನಾವು ಯಾವ್ಯಾವ ರೀತಿ ಮೆಜರ್ಸ್ ತಗೋಬೋದು ಅಂತ ಆನ್ಸರ್ ಫ್ರೇಮ್ ವರ್ಕ್ ರೆಡಿ ಮಾಡ್ಕೊಂಡು ಇದನ್ನು ಆನ್ಸರ್ ರೈಟಿಂಗಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಧನ್ಯವಾದಗಳು.